ಮತ್ತೆ ವೈದ್ಯಕೀಯ ಲೋಕಕ್ಕೂ ಕೂಡ ಇದೊಂದು ದೊಡ್ಡ ಸವಾಲಂತ ಹೇಳ್ಬೋದು. ಯಾಕೆಂದ್ರೆ ವೈದ್ಯರೇ ಇದನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮಕ್ಕಳ ಮನಸ್ಥಿತಿ ಇನ್ನೂ ಕೂಡ ಇದು ಟ್ರಾಮಾ ಆಗತ್ತೆ ಮಕ್ಕಳಿಗೆ. ಇನ್ನೊಂದು ಡಿಪ್ರೆಷನ್ಗೆ ಹೋಗ್ಬೋದು, ಆಂಗ್ಸೈಟಿ ಜಾಸ್ತಿ ಆಗ್ಬೋದು. ಮನೋ ಇದರಲ್ಲಿ ನೋಡ್ಬೇಕಾಗಿ ಬಂತು ಅಂದರೆ ಜಾಸ್ತಿ ಬ್ರೇಕಪ್ಸ್ ಆಗಿದ್ರಿಂದ ಜಾಸ್ತಿ ಹಾರ್ಟ್ ಬ್ರೇಕ್ಸ್ ಆಗ್ಬೋದು. ಮಕ್ಕಳಿಗೆ ತುಂಬ ಅದರಿಂದ ನಿರಾಶೆಯಿಂದ ಸುಯಿಸೈಡ್ ಕೇಸ್ಗಳು ಜಾಸ್ತಿ ಆಗ್ಬೋದು. ತುಂಬ ಈ ಥರ ನೆಗೆಟಿವ್ ಇದು ತುಂಬ ಇದೆ, ಇಂಪ್ಯಾಕ್ಟ್ ತುಂಬ ಇದೆ. ಆಮೇಲೆ ಇನ್ನೊಂದು ಮುಖ್ಯವಾಗಿರೋದು ಅಂದರೆ ನಾವು ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ತೀವಿ ಅಂತ. ಒಂದು ಶಾಲೆನಲ್ಲಿ ನಾನು ನೋಡಿದೆ, 3 ವಯಸ್ಸಿನ 3ನೇ ಕ್ಲಾಸಿನ ಹುಡುಗ ಒಂದು ಐ ಲವ್ ಯು ಅಂತ ಒಂದು ಲೆಟರ್ ಬರೆದು ಒಂದು ಅವ್ರ ಫ್ರೆಂಡ್ಗೆ ಕೊಟ್ಟಿದ್ರೆ ಅದನ್ನು ತುಂಬ ದೊಡ್ಡದಾಗಿ ಅವರು ಒಂದು ಇದನ್ನು ಮಾಡಿದರು. ನನ್ನನ್ನು ಕರೆಸಿದ್ರು. ನಾನು ಹೇಳಿದೆ ಇದನ್ನು ಸುಮ್ಮನೆ ಹಿಂಗೆ ತಲೆಗೆ ಹಿಂಗೆ ರಫಲ್ ಮಾಡಿಬಿಟ್ಟು ಇಟ್ಸ್ ಓಕೆ, ಎವ್ರಿ ಒನ್ ಲವ್ಸ್ ಎವ್ರಿಬಡಿ ಅಂತ ಹೇಳಿ ಜನರಲ್ ಆಗಿ ಇದನ್ನು ಒಂದು ಟಾಪಿಕಾಗಿ ತೊಗೊಂಡ್ಬಿಟ್ಟು ಇವತ್ತು ನೀವು ಒಂದು 10 ಲೈನು ನಿಮ್ಗೆ ಯಾರ್ಯಾರು ಕಂಡ್ರೆ ಇಷ್ಟ ಅಂತ ಬರೀರಿ ಆ್ಯಂಡ್ ವೈ ಯು ಲವ್ ದೆಮ್ ಅಂತ ಬರೀರಿ ಅಂತ ಹೇಳಿದಿದ್ರೆ ಅದು ತುಂಬ ಜನರಲ್ ಆಗಿ ಒಂದು ಎಜುಕೇಷನ್ ವೈಸ್ ಆಗೋಗಿರೋದು. ಇನ್ನೊಂದು ಅದನ್ನು ಜನರಲ್ ಮಾಡಿರೋದ್ರಿಂದ ಅದ್ರ ಮೇಲೆ ತುಂಬ ನಮಗೆ ಕಾನ್ಸಂಟ್ರೇಟ್ ಮಾಡುವಂಥ ನೆಸೆಸಿಟಿ ಮಕ್ಳಿಗೆ ಬರ್ತಿರ್ಲಿಲ್ಲ. ಇವಾಗ ಅದನ್ನು ನೀನು ಹುಡುಗ ನೀನು ಯಾಕೆ ಬರ್ದೆ ಅದನ್ನೆಲ್ಲ ನಾವು ಕಾಂಪ್ಲಿಕೇಶನ್ ನಾವೇ ಮಾಡ್ತೀವಿ ಒಂದೊಂದ್ಸತಿ. ಆ್ಯಸ್ ಪೇರೆಂಟ್ಸ್, ಆ್ಯಸ್ ಟೀಚರ್ಸ್ ನಾವೇನೋ ಒಂದು ದೊಡ್ಡ ಅಪರಾಧ ಮಗು ಮಾಡಿಬಿಡ್ತು ಅಂತ ಅಂದ್ಕೊಳ್ತೀವಿ. ಬಟ್ ಅದು ತುಂಬ ಸಹಜವಾಗಿ ಬರ್ದಿರುತ್ತೆ, ಅದಕ್ಕೆ ಇನ್ನಸೆನ್ಸಲ್ಲಿ ಬರ್ದಿರುತ್ತೆ. ಸೊ ಅದೇ ಥರ ನಾನು ಅಂದ್ಕೊಳ್ಳೋದು 16 ವಯಸ್ಸಿನ ಮಕ್ಕಳಿಗೆ ಇನ್ನಸೆನ್ಸು ಇರುತ್ತೆ, ಪ್ಲಸ್ ಈ ಒಂದು ಕ್ಯೂರಿಯಾಸಿಟಿನೂ ಇರುತ್ತೆ. ಸೊ ನಾವು ಇನ್ನಸೆನ್ಸನ್ನು ಬೆಳೆಸ್ಕೊಳ್ತಾ ಹೋದರೆ ಅವರು ತುಂಬ ಸುರಕ್ಷಿತವಾದ ಒಂದು ಚೈಲ್ಡ್ಹುಡ್ ಇರುತ್ತೆ. ಒಂದು ಪೇರೆಂಟ್ಸ್ ಬೋತ್ ಆಫ್ ದೆಮ್ ವರ್ಕಿಂಗ್ ಆಲ್ಸೋ ಇಸ್ ಅ ವೆರಿ ಬಿಗ್ ರೀಸನ್ ಫಾರ್ ದಿಸ್. ಯಾಕೆಂದರೆ ಅವರಿಬ್ಬರು ಕೆಲಸಕ್ಕೆ ಹೋಗ್ತಾರೆ, ಯಾರೂ ಮನೆಯಲ್ಲಿ ತಿಳಿ ಹೇಳೋರು ಇರೋದಿಲ್ಲ. ಅಜ್ಜಿ ಅಜ್ಜ ಇದ್ದರೆ ಒಂದು ದೊಡ್ಡ ಆಶೀರ್ವಾದ. ಯಾಕೆಂದರೆ ಯಾರೋ ಒಬ್ಬರು ಇರ್ತಾರೆ ಮನೆಯಲ್ಲಿ. ಇನ್ನೂ ಒಟ್ಟು ಕುಟುಂಬ ಇದ್ರಂತೂ ಬಹಳನೇ ಒಳ್ಳೆಯದು, ಎಲ್ಲರೂ ಇರ್ತಾರೆ, ಯಾರನೋ ಒಬ್ಬರು ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಈ ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದ್ದಾಗ ಅದು ಒಂದು ದೊಡ್ಡ ಸ್ಟ್ರೆಂತ್ ಇತ್ತು. ಇವಾಗ ಅವರು ಇದ್ದಿದ್ದ ಮನೆಯಲ್ಲಿದ್ರೂ ಅವರು ಒಂದು ಮೆಚುರಿಟಿಗೆ ಬರೋವರೆಗೂ ಅವ್ರು ಇದ್ದ ಮನೆಯಲ್ಲೇ ಇರೋರು, ಮದುವೆ ಆಗಿದ್ರೂ ಇದ್ದ ಮನೆಯಲ್ಲೇ ಇರೋರು, ಅಂದರೆ ತಾಯಿ ಮನೇಲಿರೋರು. ಆಮೇಲೆ ಅವರು ಗಂಡನ ಮನೆಗೆ ಬಂದಾಗ ಕೂಡ ಅದು ಸಹಬಾಳ್ವೆ ಇರೋದು, ಎಲ್ಲರೂ ಒಂದು ಒಟ್ಟು ಬಾಳ್ವೆ ಇರೋದ್ರಿಂದ ಏನೇ ಆ ಹುಡುಗ ಏನೇ ಮಾಡಿದ್ರೂ ಆ ಹುಡುಗಿ ಬಂದು ಅಲ್ಲಿ ಹೇಳೋ ಅಂಥ ಒಂದು ಫ್ರೀಡಮ್ ಇತ್ತು. ಅದನ್ನು ವ್ಯಾಲ್ಯೂ ಮಾಡಿ ಜನ ಅದನ್ನು ಒಂದು ಇದನ್ನು ಸರಿಯಾದ ಮಾರ್ಗದರ್ಶನ ಕೊಡೋಕ್ಕೆ ಜನಗಳಿದ್ದರು. ಇವತ್ತು ಅದೆಲ್ಲ ಇಲ್ಲ. ಅದೆಲ್ಲ ಇಲ್ಲದಿರುವಾಗ ನಮಗೆ ಜಾಸ್ತಿ ಎಚ್ಚರ ನಾವೇ ತೊಗೊಳ್ಬೇಕಾಗತ್ತೆ, ನಾವೇ ಅದರಲ್ಲಿ ಒಂದು ಸರಿಯಾದ ಒಂದು ಬೌಂಡ್ರೀಸ್ ಹಾಕೋಬೇಕಾಗತ್ತೆ. ಆ್ಯಂಡ್ ಅದು ಎಲ್ಲದಕ್ಕಿಂತ ಮುಖ್ಯ. ನಮ್ಮಲ್ಲಿ ನಾವು ಬೌಂಡ್ರೀಸ್ ಹಾಕೊಳ್ಳೋದು ಎಲ್ಲದಕ್ಕಿಂತ ಮುಖ್ಯ. ಓಕೆ ಮೇಡಮ್, 18-20 ಏಜ್ ಅವ್ರಿಗೆ ನಿಮಗೆ ತಂದೆ ತಾಯಿ ಆಗಿರ್ಬೋದು, ಲೆಕ್ಚರ್ಸ್ ಆಗಿರ್ಬೋದು, ಎಲ್ಲ ವಿಲನ್ ಥರನೇ ಕಾಣ್ತಾರೆ. ಯಾಕೆ ಅಂತ ಹೇಳಿದ್ರೆ ಬುದ್ಧಿ ಹೇಳ್ತಾರೆ. ನಿಮ್ಗೆ ಯಾವಾಗ ಕೆಟ್ಟು ಸೇರ್ಕೊಂಡಾಗ ಎಂಕರೇಜ್ ಮಾಡ್ತೀವಿ, ಅದಕ್ಕೆ ಅವ್ರು ಮಿಂಗಲ್ ಆಗ್ತಾರೆ. ಇವಾಗ ನಿಮಗೆ ಪಬ್ಗಳಾಗಿರ್ಬೋದು, ಲೈವ್ ಬ್ಯಾಂಡ್ಗಳಾಗಿರ್ಬೋದು, ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಬರದೇ ಒಂಥರ ಅವ್ರ ಮನೆಯಿಂದ, ಬಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಈ ಹೋಟೆಲ್ಸ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ, ಆರಾಮ ಮತ್ತೆ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಆರಾಮ ಎಲ್ಲಿಗೆ ಹೋಗಿದೆ, ಟ್ಯೂಷನ್ಸ್ಗೆ ಹೋಗಿದೆ ಅಂತ ಹೇಳ್ತಾರೆ, ಇಲ್ಲ ಮೂವಿಗೆ ಹೋಗಿದೆ ಅಂತ ಹೇಳ್ತಾರೆ. ಆಮೇಲೆ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ನಿಮಗೆ ಫಸ್ಟ್ PUC ಆಗಲಿ 10th ಆಗಲಿ ರೂಮ್ಗಳು ಕೊಡ್ತಾರೆ, ಹೋಟೆಲ್ಸ್ ರೂಮ್ಗಳು ಕೊಡ್ತಾರೆ. ಓಕೆ ಸೂರ್ಯ ಅವರೇ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಣ. ಮತ್ತೊಬ್ರು ಗೆಸ್ಟ್ ಜಾಯಿನ್ ಆಗಿದ್ದಾರೆ ಝೂಮ್ ಲೈವ್ ನಲ್ಲಿ. ಅಂಜಲಿ ರಾಮಣ್ಣ, ಮಹಿಳೆಯರು ಮತ್ತು ಮಕ್ಕಳ ಹಕ್ಕುಗಳ ವಕೀಲರು, ಅವರು ಕೂಡ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಮೇಡಮ್, ವಿಚಾರದ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ನೋಡಿ, 18ರಿಂದ 16 ವಯಸ್ಸಿಗೆ ಇಳಿಕೆ ಮಾಡಬೇಕು ಈ ಒಂದು ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟಂತೆ ಅಂತ ಹೇಳಿ ಚರ್ಚೆಗಳಾಗ್ತಾ ಇದೆ. ಅದು ಕೂಡ ಹಿರಿಯ ವಕೀಲೆ ಇಂದಿರಾ ಜೈಸಿಂಗ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ನಿಮ್ಮ ಪ್ರಕಾರ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ? ಎಲ್ರಿಗೂ ನಮಸ್ಕಾರ. ನಾನು ಇವಾಗ ಇಷ್ಟು ಜನ ಎಕ್ಸ್ಪರ್ಟ್ಸ್ ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇದ್ದೆ. ನಿಮ್ ಟೈಟಲ್ ಇದೆ ನೋಡಿ, ಲವ್, ರೊಮ್ಯಾನ್ಸ್, ಸೆಕ್ಸ್. ಅದು ಸರಿನಾ ಸರಿ ಇಲ್ವಾ 18 ವರ್ಷಕ್ಕೆ ಅಂತ? ನಾವು ಏನ್ ಮಾಡ್ಬಿಟ್ಟಿದೀವಿ ಅಂದ್ರೆ ಲವ್ ಮತ್ತು ರೊಮ್ಯಾನ್ಸ್ ಅನ್ನು ಸೆಕ್ಸ್ ಜೊತೆ ರಿಲೇಟ್ ಮಾಡ್ಬಿಟ್ಟಿದೀವಿ. ಮೂಲಭೂತವಾಗಿ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತಾ ಇರೋದು ಇದರಿಂದಾನೆ. ಸೆಕ್ಸ್ ಬೇರೆಯೇ ವಿಚಾರ, ಲವ್ ಮತ್ತು ರೊಮ್ಯಾನ್ಸ್ ಬೇರೆಯೇ ವಿಚಾರ ಎನ್ನುವುದನ್ನು ನಾವು ಮಕ್ಕಳಿಗೆ ತಿಳಿ ಹೇಳುವ ಮೊದಲು ನಾವು ಅಡಲ್ಟ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು.
ಆಗ ನಾವು ಮಕ್ಕಳಿಗೆ ಮಾರ್ಗದರ್ಶನ ಕೊಡಕ್ಕಾಗತ್ತೆ. ಇದು ಒಂದನೇ ಪಾಯಿಂಟ್. ಎರಡನೇದು, ಈಗ ಆಲ್ರೆಡಿ ಭಾರತದಲ್ಲಿ ವಿದ್ಯಾಭ್ಯಾಸ ತೆಗೆದುಕೊಂಡು ಹೈಯರ್ ಎಜುಕೇಶನ್ ಮಾಡ್ತಾ ಇರುವ ಮತ್ತು ಗುಣಮಟ್ಟದ ಆ ಏನು ಅಭ್ಯರ್ಥಿಗಳನ್ನ ತಯಾರು ಮಾಡೋದ್ರಲ್ಲಿ ಭಾರತ ಹಿಂದೆ ಬಿದ್ದಿದೆ ಅಂತ ಈಗ ಆಲ್ರೆಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೂವ್ ಆಗಿದೆ. ಮೊದಲೆಲ್ಲ ನಾವು ಮುಂಚೂಣಿಯಲ್ಲಿದ್ವಿ. ಎಜುಕೇಶನ್ ಅಂದ್ರೆ ಅವರೆಲ್ಲರೂ ಭಾರತದ ಕಡೆ ತಿರುಗಿ ನೋಡೋರು. ಪ್ರೈಮರಿ ಎಜುಕೇಶನ್ ಅಂದ್ರೆ ಆಫ್ಟರ್ ಡಿಗ್ರಿ ಎಲ್ಲ ನಾ ಹೇಳ್ತಾ ಇರೋದು, ಅಲ್ಲಿವರೆಗೂ ಭಾರತದಲ್ಲಿ ಶಿಕ್ಷಣ ಕೊಡಿಸ್ಬೇಕು ಅಂತ ಹೊರದೇಶಕ್ಕೆ ಹೋಗಿದ್ದ ತಂದೆ ತಾಯಿಗಳು ಹಿಂದಿರುಗಿ ಬರ್ತಾ ಇದ್ರು. ಆದರೆ ಈಗ ಏನಾಗಿದೆ ಅಂದ್ರೆ ಅಲ್ಲಿ ಸೆಕ್ಸ್ ಎಜುಕೇಶನ್ ಕೊಟ್ಟು ಮಕ್ಕಳ ಮನಸ್ಸನ್ನ ಸೆಕ್ಸೇ ಬೇರೆ ಎನ್ನುವುದಕ್ಕೆ ಒಂದು ಅಳವಡಿಸಿರೋದ್ರಿಂದ ಬಹುಶಃ ಅಲ್ಲಿ ಎಜುಕೇಶನ್ ಮಟ್ಟ ಚೆನ್ನಾಗಾಗ್ತಾ ಇದೆ. ನಮ್ಮಲ್ಲಿ ಪ್ರೈಮರಿ ಅಂದ್ರೆ ನಾ ಹೇಳ್ತಾ ಇರೋದು ಪ್ರಾಥಮಿಕ ಎಜುಕೇಶನ್ ಅಲ್ಲ. ಪ್ರೈಮರಿ ಎಜುಕೇಶನ್ ಅಂದ್ರೆ ಫೌಂಡೇಶನ್ ಎಜುಕೇಶನ್, ಸೆಕೆಂಡ್ PUC ವರೆಗೂ ಏನಿದೆ ಅದು ನಮ್ಮಲ್ಲಿ ಗುಣಮಟ್ಟ ಆಲ್ರೆಡಿ ಕಡಿಮೆ ಆಗ್ತಾ ಇದೆ. ಹೀಗಿರುವಾಗ ನಾವು ಮಕ್ಕಳಿಗೆ ನೋಡಿ, ನಮ್ಮ ಅಂತಾರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯಲ್ಲಿ ಮತ್ತು ಮಕ್ಕಳ ನ್ಯಾಯ ಕಾಯಿದೆ 2015ರಲ್ಲಿ ಸರಿಯಾದ ಮಾರ್ಗದರ್ಶನ ಪಡೆಯುವುದು ಮಕ್ಕಳ ಹಕ್ಕು ಅಂತ ಮಾಡಿದೀವಿ. ಅಂದ್ರೆ ನೀನ್ ಮಾಡಿದೆಲ್ಲ ಸರಿ, ಮಕ್ಳು ಮಾಡಿದೆಲ್ಲ ಸರಿ, ಮಕ್ಳು ಇರೋಂಗಿರ್ಲಿ, ಮಕ್ಳು ಕಿರ್ಚ್ಲಿ, ಮಕ್ಳು ಅರ್ಚ್ಲಿ, ಮಕ್ಳು ಜಗಳ ಮಾಡ್ಲಿ, ಮಕ್ಳು ಇರೋದೇ ಹಿಂಗಲ್ವೇನ್ರಿ, ಅಯ್ಯೋ ಮಕ್ಳು ಮಾಡ್ದೆ ನೀವ್ ಮಾಡ್ತೀರಾ ಅನ್ನೋದು, ಇದೆಲ್ಲ ಬಿಟ್ಟು ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಕೊಡೋದಿದೆಯಲ್ಲ ಅದು ಮಕ್ಕಳ ಹಕ್ಕು ಅಂತ ಗುರುತಿಸಿದೀವಿ. ಹೀಗಿರುವಾಗ ನಾವು ಮಾರ್ಗದರ್ಶನ ಇಲ್ಲದೆ 16ನೇ ವಯಸ್ಸಿಗೆ ನೀನ್ ಇಷ್ಟ ಬಂದದ್ ಮಾಡು ಬಿಡುವುದು ಎಷ್ಟು ಸರಿ? ಇವತ್ತಿನ ದಿನ ನಾನು ಅವ್ರು ಕೊಟ್ಟಿರ್ತಕ್ಕಂತಹ ಪೆಟಿಷನ್ ನ ಓದ್ದೆ. ಅದರಲ್ಲಿ ಅವರು ಹೇಳ್ತಾರೆ, ಈಗ ಎಕ್ಸ್ಪೋಜರ್ ಜಾಸ್ತಿ ಇದೆ, ವೈಜ್ಞಾನಿಕವಾಗಿ ಮಕ್ಕಳು ದೇಹ ಸೆಕ್ಸಿಗೆ ಟುವರ್ಡ್ಸ್ ಅಂದ್ರೆ ಸೆಕ್ಸಿನ ಕಡೆಗೆ, ಸೆಕ್ಸ್ ಮಾಡುವಂತಹ ಲೈಂಗಿಕ ಕ್ರಿಯೆಯ ಕಡೆಗೆ ಮಕ್ಕಳ ದೇಹ ಬಹಳ ಬೇಗ ಮೆಚುರಿಟಿ ಕಾಣ್ತಾ ಇದೆ. ಹಾಗಾಗಿ ಸಮ್ಮತಿ ಇರುವ ಸೆಕ್ಸ್ಗೆ ಓಕೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ.